Hello everyone. So welcome to my videos. Myself Ashwin Nayak. From today, let us start the ninth standard English subject in the poetry session, the nobleness and kindline nobleness. In this poem is written by the James Russell Lowell. And then in our previous class, I already told us in the three stanzas meaning in this poem. Okay, once again I repeat that. So what happened in my previous class? Okay, I will tell you that the stanza wise. First of all, in this poem, the poet emphasizes the quality of kindness and generosity which lead us to happiness in this life. So ಇಲ್ಲಿ ಕವಿ ಸಹಾನುಭೂತಿ, ದಯಾಳುತನ, ಉದಾರತೆಗಳು ಹೇಗೆ ಸಂತೋಷಕ ಉದಾರತೆಗಳಿಂದ ನಾವು ಹೇಗೆ ಸಂತೋಷವಾಗಿ ಬದುಕಬಹುದು ಎಂದಿಲ್ಲಿ ವಿವರಿಸುತ್ತಿದ್ದಾರೆ. ಉದಾರತೆಯ ಗುಣ ಎಂತಹ ಕ್ರೂರ ಮನುಷ್ಯನನ್ನು ಸಹ ಮನುಷ್ಯರನ್ನಾಗಿ ಪರಿವರ್ತಿಸಲು ಸಾಧ್ಯ ಎಂದು ಈ ಪದ್ಯದ ಮೂಲಕ ದ ಜೇಮ್ಸ್ ರುಸೆಲ್ ಲೋಯಲ್ ಅವರು ಏನು ಮಾಡಿದ್ದಾರೆ ಅಂದರೆ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತಿದ್ದಾರೆ. ಓಕೆ, ಫಸ್ಟ್ ಆಫ್ ಆಲ್, okay, I will tell you. A stranger came one night to Yusuf tent, saying, "Behold, one outcast and in dread, against whose lives the bow of power is bad, who files and hath not where the lay his head. I come to thee for shelter and for food." To Yusuf, called through all over tribes the God. So one night, a stranger came to the Yusuf tent and told him that he was outcast. He asked Yusuf to give the shelter and food. The Yusuf shelter and food. So everyone he has to say is that the Yusuf is helps to you. So you go and ask that your problem. So these are all were including in the first stanza. ಸೊ ಒಂದು ದಿವಸ ಒಬ್ಬ ಅಪರಿಚಿತ ವ್ಯಕ್ತಿ ಯೂಸಫ್ನ ಟೆಂಟಿಗೆ ಬರ್ತಾನೆ. ಸೊ ಬಂದ್ಬಿಟ್ಟು ಆ ಸ್ಟ್ರೇಂಜರು ಯೂಸಫ್ನ ಏನೋ ಕೇಳ್ತಾನೆ. ಏನು ಕೇಳ್ತಾನೆ? ಬಿಹೋಲ್ಡ್ ಒನ್ ಔಟ್ಕಾಸ್ಟ್ ಇನ್ ಹಿಸ್ ಡ್ರೇ ಅಗೇನೆಸ್ಟ್ ಹೂಸ್ ಲೈಫ್ಸ್ ದ ಬೋ ಈಸ್ ಪವರ್ ಈಸ್ ಬ್ಯಾಡ್. ಸೊ ನನ್ನನ್ನು ಊರಿಂದ ಹೊಡೆದೋಡಿಸಿದ್ದಾರೆ. ಔಟ್ಕಾಸ್ಟ್ ಅಂತ ಹೇಳಿದ್ರೆ ಊರಿಂದ ಹೊರ ಹಾಕೋದು. ಎ ಪರ್ಸನ್ ಎಕ್ಸ್ಪೆಲ್ಡ್ ಫ್ರಮ್ ದಟ್ ಕಮ್ಯುನಿಟಿ, ಒಂದು ಕಮ್ಯುನಿಟಿಯಿಂದ ಹೊರಗೆ ಓಡಿಸಿದ್ದಾರೆ. ದ ಪವರ್ ಈಸ್ ಬ್ಯಾಂಡ್, ಅಧಿಕಾರ ಸಹಿತ ಹೋಗಿರ್ತದೆ. ಸೊ ಅಗೇನೆಸ್ಟ್ ಹೂ ಆಯ್ತಲ್ಲ, ಹೂ ಫೈಲ್ಸ್ ಆ್ಯಂಡ್ ದ ಹಾತ್ ನಾಟ್ ವರ್ ಟು ಲೇ ಹಿಸ್ ಹ್ಯಾಂಡ್. ಸೊ ಹಾಗಾಗಿ ತಲೆ ಮರೆಸಿಕೊಳ್ಳಲು, ಅವರಿಂದ ತಪ್ಪಿಸ್ಕೊಂಡು ಓಡಾಡಲಿಕ್ಕೆ ನಾನು ನಿಮ್ಮನ್ನು ಅರಸುತ್ತಾ ಬಂದಿದ್ದೇನೆ ಅಂಥೇಳಿ ಏನು ಮಾಡ್ತಾನೆ ಈ ಸ್ಟ್ರೇಂಜರು ಯೂಸಫ್ನ ಕೇಳ್ತಾರೆ. ಐ ಕಮ್ ಟು ದಿ ಫಾರ್ ಶೆಲ್ಟರ್ ಆ್ಯಂಡ್ ಫಾರ್ ಫುಡ್. ಸೊ ಹಾಗಾಗಿ ನನಗೆ ಸ್ವಲ್ಪ ರಕ್ಷಣೆಯನ್ನು ಹಾಗೂ ಆಹಾರವನ್ನು ಉಳ್ಕೊಳ್ಲಿಕ್ಕೆ ಸೊ ಕೊಡ್ತೀರಾ ಅಂಥೇಳಿ ಕೇಳ್ತಾ ಇದ್ದೀನಿ. ಯಾಕಂದರೆ ಯೂಸಫ್ನ ಆ ಊರಿನ ಟ್ರೈಬಲ್ ಕಮ್ಯುನಿಟಿಯವರೆಲ್ಲರೂ ಕೂಡ ತುಂಬ ಉದಾರದ ಗುಣವುಳ್ಳವನು ಅಂತ ಅಂದ್ಕೊಂಡಿರ್ತಾನೆ. ಸೊ ಹಾಗಾಗಿ ಅದ್ರ ತಾನೇ ದ ಯೂಸಫ್ ಈಸ್ ಎವ್ರಿಥಿಂಗ್ ಇನ್ ಟು ಬಿಲೀವಿಂಗ್ ಇನ್ ದ ಗಾಡ್. ಸೊ ಹಾಗಾಗಿ ನಾನು ನಿಮ್ಮನ್ನು ಅರಿಸಿ ಹೆಲ್ಪ್ ಕೇಳ್ತಾ ಇದ್ದೀನಿ ಅಂಥೇಳಿ ಸ್ಟ್ರೇಂಜರು ಯೂಸಫ್ನನ್ನು ಈ ಥರ ಕೇಳ್ತಾನೆ. ಮೊದಲನೇ ಸ್ಟಾಂಜ. ಸೆಕೆಂಡ್ ಸ್ಟಾಂಜ. ಸೊ ಹೌ ಡಿಡ್ ದ ಯೂಸಫ್ ಟು ರೀಪ್ಲೇ ದ ಸ್ಟ್ರೇಂಜರ್ ಥಾಟ್ ಅನ್ನೋದು ಈ ಸೆಕೆಂಡ್ ಸ್ಟಾಂಜದಲ್ಲಿ ನಾವು ತಿಳ್ಕೊತಾ ಬರ್ತೀವಿ. The tent is mine, said Yusuf, but no more than it is God. Come in and be at a peace. So ಈ ಟೆಂಟು ನಂದಾಗಿರ್. ಓಕೆ, ಯೂಸಫ್ ಸೇಸ್ ದಿಸ್ ಟೆಂಟ್ ಈಸ್ ಮೈನ್, ನಂದಾಗಿರ್ಬೋದು, ಆದರೆ ಬಟ್ ನೋ ಮೋರ್ ದ್ಯಾನ್ ಇಟ್ ಈಸ್ ಗಾಡ್, ಆದರೆ ಇವೆಲ್ಲವೂ ಕೂಡ ದೇವರಿಗೆ ಸೇರಿದ್ದು, ದೇವರನ್ನು ಹೊರತಾಗಿ ಬೇರೆ ಯಾವುದು ನಂದಲ್ಲ ಅಂಥೇಳಿ ಹೇಳ್ತಾನೆ. ಆ್ಯಂಡ್ ದ ಕಮ್ ಇನ್ ಆ್ಯಂಡ್ ಬಿ ಎಟ್ ಪೀಸ್.
ಬನ್ನಿ ಇಲ್ಲಿ ಆರಾಮಾಗಿ ವಿಶ್ರಾಂತಿಯನ್ನು ತಗೊಳ್ಳಿ ಇಲ್ಲೇ ಅಂತ ಹೇಳ್ತಾರೆ. ಫ್ರೀಲಿ ಶೆಡ್ ಥ್ರೂ ದ partake of all my store as I of his who build towers this. ಸೊ ಹಾಗಾಗಿ ಫ್ರೀಲಿ ಶೆಲ್ಟ್ ಯು ಪಾರ್ಟೇಕ್ ಆಲ್ ಆಫ್ ಮೈ ಸ್ಟೋರ್ಸ್. ಸೊ ಈ ಬಿಡಾರದಲ್ಲಿ ಇರುವಂತಹ ಎಲ್ಲವೂ ಕೂಡ ನೀವೇನು ಮಾಡೋದು ಪಾರ್ಟೇಕ್ ಅಂತ ಇಟ್ ಮೀನ್ಸ್ ದ ಶೇರ್. ಶೆಲ್ಟ್ ಯು ಥ್ರೂ ದ ಪಾರ್ಟೇಕ್ ಆಲ್ ಆಫ್ ಮೈ ಸ್ಟೋರ್ಸ್. ಸೊ ನನ್ನ ಹತ್ರ ಇರುವಂತಹ ಎಲ್ಲ ವಸ್ತುಗಳಾಗಿರ್ಬೋದು ಎಲ್ಲವನ್ನು ಕೂಡ ನೀವು ಕೂಡ ಏನು ಮಾಡಿ ಉಪಯೋಗಿಸಿ ಅಂತ ಹೇಳ್ತಿದ್ದಾರೆ. ಆಸ್ ಐ ಆಫ್ ಹೀಸ್ ಹೂ ಬಿಲ್ಡೆಡ್ ಓವರ್ ದೇಸ್. ಇವೆಲ್ಲವೂ ಆಗಿರೋದ್ರಿಂದ ದೇವರಿಂದ. ಸೊ ಹಾಗಾಗಿ ಇವನ್ನೆಲ್ಲವೂ ಕೂಡ ನೀವು ಇಲ್ಲಿರೋದನ್ನು ಬಳಸ್ಕೋಬೋದು ಅಂತೇಳಿ ದ ಯೂಸಫ್ ಸೇಸ್ ಟು ದ ಸ್ಟ್ರೇಂಜರ್. Our tent is glorious roof of night and day, and at the whose door nor ever at the yard name. ಸೊ ಹಾಗಾಗಿ ನಿಮಗಾಗಿ ನಿಮ್ಮಂಥರ ಹೆಲ್ಪಿಗಾಗಿ ಏನಾಗಿರುತ್ತೆ, ಇನ್ ದಿಸ್ ಟೆಂಟ್ ಇಟ್ ವಿಲ್ ಬಿ ದಟ್ ದ ಗ್ಲೋರಿಯಸ್ ರೂಫ್ ಆ್ಯಂಡ್ ಡೇ ಆ್ಯಂಡ್ ನೈಟ್. ಸೊ ಹಾಗಾಗಿ ಹಗಲು ರಾತ್ರಿ ಜನರ ಉದಾರತೆಯ ಸೇವೆಗಾಗಿ ಏನಾಗಿರ್ತದೆ, ಈ ಟೆಂಟು ಯಾವಾಗಲೂ ಸದಾ ಓಪನ್ ಆಗಿರ್ತದೆ. ಟೆಂಟಿನ ಡೋರ್ಸ್ ಎವರ್ ಎಟ್ ಯರ್ಡ್ ನೇ. ಸೊ ಹಾಗಾಗಿ ಯಾವಾಗಲೂ ಕೂಡ ನೇ ಅಂತೇಳಿದ್ರೆ ನೋ ಆರ್ ನಾಟ್ ಅನ್ನೋ ಮೀನಿಂಗನ್ನು ಕೊಡ್ತದೆ. ಸೊ ಹಾಗಾಗಿ ಯಾವಾಗಲೂ ಕೂಡ ತೆಗ್ದಿರುತ್ತೆ ಅಂಥೇಳಿ ಹೇಳ್ತಾ ಇದ್ದಾರೆ. ಆ್ಯಂಡ್ ದೆನ್ ಥರ್ಡ್ ಸ್ಟಾನ್ಸಾ. ಸೊ ಯೂಸಫ್ ಎಂಟರ್ಟೈನ್ಡ್ ಹಿಸ್ ಗೆಸ್ಟ್ ದಟ್ ನೈಟ್ ಆ್ಯಂಡ್ ವೇಕಿಂಗ್ ಹಿಮ್ ಎರ್ ಅ ಡೇ said, here is gold, my shifted horse is saddled for they fly. Depart before the prey, they grow bold. As one lamp lights another, nor grows less, no nobleness and kind like nobleness. So eager at that day, the stranger is stayed with Yusuf tent. ಆ ಸ್ಟ್ರೇಂಜರು ಯೂಸಫ್ನ ಟೆಂಟಲ್ಲಿ ಉಳ್ಕೊಂಡಿದ್ದ. ದ ಯೂಸಫ್ ಎಂಟರ್ಟೈನ್ಡ್ ಹಿಸ್ ಗೆಸ್ಟ್ ದಟ್ ನೈಟ್. ಸೊ ಅವತ್ತಿನ ದಿವಸ ರಾತ್ರಿ ಎಂಟರ್ಟೈನ್ಡ್ ಅಂತ ಹೇಳಿದ್ರೆ ಉಪಚಾರವನ್ನು ಮಾಡ್ತಾನೆ. ಯಾರಿಗೆ? ಸ್ಟ್ರೇಂಜರಿಗೆ. ಅದಾದಮೇಲೆ ದ ವೇಕಿಂಗ್ ಹಿಮ್ ಎರಾ ಡೇ. ಸೊ ಅರ್ಲಿ ಮಾರ್ನಿಂಗ್ ಇನ್ ದ ನೆಕ್ಸ್ಟ್ ಡೇ, ಇವತ್ತು ರಾತ್ರಿ ಉಳ್ಕೊಂಡ ಮರು ದಿವಸ ಬೆಳಗ್ಗೆನೆ ಬೇಗ ಎದ್ದಾಗ ಅವ್ರಿಗೆ ಹೇಳ್ತಾನಂತೆ, ಹಿಯರ್ ಈಸ್ ಗೋಲ್ಡ್. ತಗೋ, ನನ್ನ ಕೈಯಲ್ಲಿ ಹಿಯರ್ ಈಸ್ ಗೋಲ್ಡ್, ಸಮ್ ಗೋಲ್ಡ್ಗಳಿದೆ. ಆ್ಯಂಡ್ ಮೈ ಶಿಫ್ಟೆಸ್ಟ್ ಹಾರ್ಸ್ ಈಸ್ ಸ್ಯಾಡಲ್ಡ್ ಫಾರ್ ದೆ ಫ್ಲೈ. ಸೊ ಹಾಗೆ ಅಲ್ಲಿ ನನ್ನ ಅತಿ ವೇಗವಾಗಿ ಹೋಗುವಂಥ ಕುದುರೆ ಕೂಡ ಇದೆ, ಅದನ್ನು ತಗೊಂಡು ದ ಡಿಪಾರ್ಟ್ ಬಿಫೋರ್ ದ ಪ್ರೇಯಿಂಗ್ ಡೇ ಗ್ರೋ ಬೋರ್ಡ್. ಸೊ ಸೂರ್ಯ ಉದಯಿಸಿದಕ್ಕಿಂತ ಮುಂಚೆ ನೀನು ಸಮ್ಮ ಹಿಯರ್ ಇಸ್ ಗೋಲ್ಡ್ ಇದೆ, ಮೈ ಶಿಫ್ಟೆಡ್ ಸ್ಯಾಡಲ್ಡ್ ಹಾರ್ಸ್ ಇದೆ, ಫ್ಲೈಟ್ ರೇಂಜಲ್ಲಿ ಹೋಗುವಂಥದ್ದು. ಸೊ ಆ ಹಾರ್ಸನ್ನು ತಗೊಂಡು ನೀನೇನು ಮಾಡು, ಇಲ್ಲಿಂದ ಜಾಗವನ್ನು ಖಾಲಿ ಮಾಡು, ಆದಷ್ಟು ಬೇಗ ನಿನ್ನ ಗೋಲನ್ನು ಇನ್ನೂ ರೀಚ್ ಆಗ್ತೀಯ ಅಥವಾ ನಿನ್ನ ಪ್ಲೇಸನ್ನು ನೀನು ರೀಚ್ ಆಗ್ತೀಯ ಅಂಥೇಳಿ ದ ಸ್ಟ್ರೇಂಜರ್ ಎಂಟರ್ಟೈನ್ಡ್ ಹಿಸ್ ಗೆಸ್ಟ್ ಆ್ಯಂಡ್ ದೆನ್ ಗಿವ್ ಸಮ್ ಗೋಲ್ಡ್ ಆ್ಯಂಡ್ ದ ಶಿಫ್ಟೆಡ್ ಸ್ಯಾಡಲ್ಡ್ ಹಾರ್ಸ್ ಫಾರ್ ದಿಸ್ ಫ್ಲೈಟ್. ಸೊ ದೀಸ್ ಆರ್ ಆಲ್ gives to the stranger. So at the last, as one lamp lights another, nor grow less, no nobleness and kindleth nobleness. ಸೊ ಹೀಗೆ ಏನು ಮಾಡ್ತಾನೆ, ಬೆಳಗಾಗೋದ್ರೊಳಗೆ ತುಂಬ ದೂರ ಸಾಗಿ ತನ್ನನ್ನು ರಕ್ಷಿಸ್ಕೊಳ್ಬಹುದು ಅಂಥೇಳಿ ದ ಯೂಸಫ್ ಸ್ಟ್ರೇಂಜರ್ಗೆ ಹೇಳ್ತಾನೆ. ಸೊ ಹೀಗಿರ್ಬೇಕಾದ್ರೆ ಒಂದು ದೀಪ, ಒಂದು ದೀಪ ಇನ್ನೊಂದು ದೀಪವನ್ನು ಬೆಳಗಿಸುವ ಹಾಗೆ ಉದಾರತೆಯ ಗುಣ ಇನ್ನೊಬ್ಬರಲ್ಲಿ ಉದಾರತೆಯನ್ನು ಅಥವಾ ಮನುಷ್ಯತ್ವವನ್ನು ಸೃಷ್ಟಿಸ್ತದೆ ಅಂತ ಹೇಳ್ತಾ ಇದ್ದಾರೆ ಆತರು. ಇದಾದ್ಮೇಲೆ ನೆಕ್ಸ್ಟ್ ಆನ್ಸರ್. ಸೊ ಇಲ್ಲಿವರೆಗೂ ಇನ್ ಮೈ ಪ್ರೀವಿಯಸ್ ಕ್ಲಾಸಲ್ಲಿ ಐ ಟೋಲ್ಡ್ ಯು ದಟ್ ಮೀನಿಂಗ್ ಆಫ್ ದಿಸ್ ಸ್ಟಾನ್ಸಸ್ ಆ್ಯಂಡ್ ದಿಸ್ ಟುಡೇ let us we start that in these two stanzas meaning. Yeah. That inward lights of stranger face made grand,
which shines from all self conquest. Kneeling low, he bowed his forehead upon Yusuf's hand. Sobbing, Hoshai, I cannot leave thee so. I will repay thee all his thou hast done. Unto the Ibrahim who slaves their son. So eager that inward lights the stranger's face made grand, which shines from all self conquest. So ಹೀಗಿರ್ಬೇಕಾದ್ರೆ ಸೊ ವೆನ್ ದೇ ದ ಯೂಸ್ ಆಫ್ ಹೆಲ್ಪ್ಸ್ ಟು ದ ಸ್ಟ್ರೇಂಜರ್ ಸೊ ಅವಾಗ the inward light the stranger face made grand which shines from all self conquest. ಸೊ ಯಾವಾಗ ಈ ಉದಾರತೆ ಗುಣವನ್ನು ಯೂಸಫು ತೋರ್ತಾನೋ ಸೊ ಆವಾಗ ಸ್ಟ್ರೇಂಜರ್ಗೆ ಒಂದು ಇನ್ಸಿಡೆಂಟ್ ಇಟ್ ವಿಲ್ ಬಿ ದಟ್ ರಿಮೆಂಬರ್. ಸೊ ವಾಟ್ ವಾಸ್ ದಟ್ ಇನ್ಸಿಡೆಂಟ್ ಇಟ್ ವಿಲ್ ಬಿ ರಿಮೆಂಬರ್ ಅಂತ ಹೇಳಿದ್ರೆ ಈತ ಸೊ ಅವಾಗ ಯಾವುದೋ ಒಂದು ಇನ್ಸಿಡೆಂಟು ನೆನಪಾಗುತ್ತೆ. ಸೊ ಅವಾಗ ಎಟ್ ದಟ್ ಟೈಮ್ ಇಂಥ ಉದಾರತೆಯ ಇಂಥ ಒಳ್ಳೆ ವ್ಯಕ್ತಿಯ ಇಂಥ ಹೆಲ್ಪಿಂಗ್ ನೇಚರ್ ನೋಡಿದಂಥ ಸ್ಟ್ರೇಂಜರ್ಗೆ ಒಂದು ಕ್ಷಣ ಮನ ಕೊಲ್ಕತ್ತಂತೆ. ಸೊ ಅವಾಗ ದ ಶೈನ್ ಫ್ರಮ್ ದ ಸೆಲ್ಫ್ ಕಾನ್ಕ್ವಿಸ್ಟ್ ಹೀಟ್ ನೀಲಿಂಗ್ ಲೋ ಅಂತ ಹೇಳಿದ್ರೆ ಮೊಣಕಾಲನ್ನು ಊರ್ಬಿಟ್ಟು ಹಿ ಬೋರ್ಡ್ ಹಿಸ್ ಫಾರ್ ಹೆಡ್ ಅಪ್ ಆನ್ ದ ಯೂಸಫ್ ಹ್ಯಾಂಡ್. ಸೊ ತಕ್ಷಣ ದ ಮಂಡಿಯೂರಿ ತಲೆಬಾಗಿಸಿ ಹಣೆಯನ್ನು ಯೂಸುಫ್ನ ಕೈಲಿರಿಸ್ಕೊಂಡು ಏನು ಮಾಡ್ತಾನೆ, ಹಿ ವಾಸ್ ಸೋಬಿಂಗ್ ಅಂತ ಹೇಳಿದ್ರೆ ದುಃಖಿಸಲು ಶುರು ಮಾಡ್ತಾ ಇರ್ತಾನೆ. ಸೊ ಎಟ್ ದಟ್ ಟೈಮ್ ದಟ್ ಸ್ಟ್ರೇಂಜರ್ ಸೇಸ್ ಟು ದ ಯೂಸಫ್, ಹೋಶೈ ಐ ಕೆನಾಟ್ ಲೀವ್ ದಿ ಸೋ ಐ ವಿಲ್ ರೀಪ್ಲೇ ದಿ ಆಲ್ ಹೀಸ್ ಟು ದ ಹ್ಯಾಸ್ ಡನ್ ಅನ್ ಟು ದ ಇಬ್ರಾಹಿಂ ಹೂ ಸ್ಲೇಸ್ ದೇ ಸನ್. ಸೊ ಅದು ದುಃಖಿಸ್ತಾ ಹೇಳ್ತಾನೆ, ಹೋ ಶೈಖ್, ಹೋ ಒಡೆಯನೇ, ಐ ಕ್ಯಾನಾಟ್ ಲೀವ್ ದಿಸ್ ಸೊ ನಾನು ಇಲ್ಲಿಂದ ಹೋಗೋದಿಲ್ಲ. ಐ ವಿಲ್ ರೀಪ್ಲೇ ದಿ, ನಾನು ನಿನ್ನ ಉದಾರತೆಗೆ ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಸೊ ಹಾಗೆ ಅದಕ್ಕೆ ಆಲ್ ದಿಸ್ ದೋ ಹ್ಯಾಸ್ ಡನ್ ಅನ್ ಟು ದ ಇಬ್ರಾಹಿಂ ಹೂ ಸ್ಲೇವ್ ದೇ ಸನ್. ಸೊ ನಾನು ಇಬ್ರಾಹಿಂ ಎಂದು ಯೂಸುಫ್ನ ಮಗನನ್ನು ದುಡುಕಿ ಕೊಂದಿರುವುದಾಗಿ ಹೇಳಿ ತನ್ನ ತಪ್ಪನ್ನು ತಾನೇನು ಮಾಡ್ತಾನೆ, ಒಪ್ಪಿಕೊಳ್ತಾನೆ. ಆದ್ದರಿಂದ ಯೂಸಫ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಏನು ಮಾಡ್ತಾ ಈ ಸ್ಟಾನ್ಸಲ್ಲಿ ಹೇಳ್ತಾ ಇರ್ತಾನೆ. ಸೊ ವೆನ್ ದೇರ್ ದ ಫೇಸ್ ಈಸ್ ಗ್ರ್ಯಾಂಡ್, stranger's face made grand, which shines it is self to that confide. And then at that time he was offers. So at that time the stranger is overwhelmed by this kindness and admit that he killed the Yusuf's son. The stranger told Yusuf that he is Ibrahim. ಸೊ ಈಗ ಸ್ಟ್ರೇಂಜರ್ ಯಾರು ಅಂತ ಹೇಳಿದ್ರೆ ದಟ್ ನೇಮ್ ಈಸ್ ಇಬ್ರಾಹಿಂ ಅಂತ. ಈಗ ಬಂದಿರುವಂಥ ಅಪರಿಚಿತ ವ್ಯಕ್ತಿಯ ಹೆಸರು ಇಬ್ರಾಹಿಂ. ಸೊ ಈ ಇಬ್ರಾಹಿಮು ಯೂಸಫ್ನ ಮಗನನ್ನು ಏನು ಮಾಡ್ತಾನೆ ಅಂತಂದರೆ ಯಾವುದೋ ವಿಚಾರವಾಗಿ ದುಡುಕಿ ಯೂಸಫ್ನ ಮಗನನ್ನು ಈತ ಕೊಂದಿರ್ತಾನೆ. ಸೊ ಈಗ ಸ್ಟ್ರೇಂಜರು, ನಾನು ನಿನ್ನ ಮಗನನ್ನು ಕೊಂದಿದ್ದೇನೆ, ತುಂಬ ತಪ್ಪಾಯಿತು ಅಂತೇಳಿ ಮಂಡಿಯೂರಿ ಯೂಸಫ್ನ ಕಾಲಿಗೆ ಬೀಳ್ತಾ ತನ್ನ ತಲೆನ ಯೂಸಫ್ನ ಕೈಗೆ ಇಟ್ಬಿಟ್ಟು ಜೋರಾಗಿ ಹಿ ವಾಸ್ ಸೋಬಿಂಗ್. ಡು ಯು ಅಂಡರ್ಸ್ಟ್ಯಾಂಡ್ ನೌ? ಆ್ಯಂಡ್ ದೆನ್ ನೆಕ್ಸ್ಟ್ ಆನ್ಸರ್, ಟೇಕ್ ಥ್ರೈಸ್ ದ ಗೋಲ್ಡ್ ಸೆಡ್ ಯೂಸಫ್, ಫಾರ್ ವಿತ್ ದಿ ಇನ್ ಟು ದ ಡೆಸರ್ಟ್, ನೆವರ್ ಟು ರಿಟರ್ನ್. My one black thought shall ride away from me. Firstborn,
for whom by day and night I yearn, the balanced and just are all of God decrees. Though art avenged my firstborn, the sleep in peace. ಸೊ ಅದಕ್ಕೆ ಯೂಸಫು ತನ್ನ ಮಗನನ್ನ ಸಾಯಿಸೋದಕ್ಕೆ ಪ್ರತಿಕಾರವನ್ನು ತೀರಿಸಿಕೊಳ್ಳದೆ ಒಂಥರ ಡಿಫ್ರೆಂಟಾಗಿ ರಿವೆಂಜನ್ನು ತೀರಿಸ್ಕೊಂತಾನಂತ. ಹೇಗೆ? ಟೇಕ್ ಥ್ರೈಸ್ ದ ಗೋಲ್ಡ್. ಸೊ ಯೂಸಫ್ ಸೆಡ್, ಟೇಕ್ ಥ್ರೈಸ್ ದ ಗೋಲ್ಡ್ ಫಾರ್ ವಿತ್ ದೇ ಇನ್ ಟು ದ ಡೆಸರ್ಟ್ ನೆವರ್ ಟು ರಿಟರ್ನ್. ತಗೋ, ಟೇಕ್ ಎ ಥ್ರೈಸ್ ಆಫ್ ದಿಸ್ ಗೋಲ್ಡ್. 3 ಪಟ್ಟು ಏನು ಮಾಡ್ತಾನೆ, ಈಗ ಆಲ್ರೆಡಿ 1 ಪಟ್ಟು ಕೊಟ್ಟಿದ್ದ, ಅದಕ್ಕಿಂತ 3 ಪಟ್ಟು ಗೋಲ್ಡನ್ನು ಕೊಟ್ಬಿಟ್ಟು ಹೇಳ್ತಾನಂತೆ, ಫಾರ್ ವಿತ್ ದ ಇನ್ ಟು ದ ಡೆಸರ್ಟ್ ನೆವರ್ ಟು ರಿಟರ್ನ್. ಈ ಗೋಲ್ಡನ್ನು ತಗೊಂಡು ಎಲ್ಲಾದರೂ ದೂರ ಮರುಭೂಮಿ ಕಡೆ, ಡೆಸರ್ಟ್ ಕಡೆ ಹೋಗ್ಬಿಡು, ನೆವರ್ ಟು ರಿಟರ್ನ್ ಅಂತ ಹೇಳ್ತಾನೆ. So at that time, and Yusuf, the offer him to the additional gold instead getting angry. So angry ಪ್ರತಿಕಾರವಾಗಿ ಏನು ಮಾಡ್ತಿದ್ದಾನೆ ಅಂತ ಹೇಳಿ, the additional gold, the instead getting that angry. And then my one black thought shall ride away from me. So ಹಾಗಾಗಿ ನನ್ನ ತಲೆಯಲ್ಲಿ ಇದ್ದಂತಹ ಒಂದು ಬ್ಲ್ಯಾಕ್ ಥಾಟ್, ಒಂದು ಕೆಟ್ಟ ಯೋಚನೆ ಏನಾಯಿತು, ಇವತ್ತು ನನ್ನ ಮನಸ್ಸಿನಿಂದ ದೂರ ಆಯಿತು. ಶಲ್ ರೈಡ್ ಅವೇ ಫಾರ್ ಮೀ. ಸೊ ಇಷ್ಟು ದಿವಸ ಯಾರು ಕೊಂದಿದ್ದು ಅಂಥೇಳಿ ನಾನು ಭಾಳ ಪಶ್ಚಾತ್ತಾಪ ಪಡ್ತಿದ್ದೆ. ಎಟ್ ದಟ್ ಡೇ ಐ ನೋ ದಟ್, ಈಗ ನನಗೆ ಗೊತ್ತಾಗಿದೆ, ದ ಫಸ್ಟ್ ಬಾರ್ನ್ ಫಾರ್ ಹೂಮ್ ಬೈ ಡೇ ಆ್ಯಂಡ್ ನೈಟ್ ಐ ಆರ್, the balanced and just are all of God's decrees. ಸೊ ನನ್ನ ಮೊದಲನೇ ಮಗು, ದ ಫಸ್ಟ್ ಬಾರ್ನ್ ಹುಡುಗ, ಫಾರ್ ಹೂಮ್ ಡೇ ಆ್ಯಂಡ್ ನೈಟ್ ಐ ಆರ್. ಸೊ ಹಗಲು ರಾತ್ರಿ ನಾನು ಏನು ಮಾಡ್ತಾ ಇದ್ದೆ, ತುಂಬ ಪಶ್ಚಾತ್ತಾಪ ಪಡ್ತಾ ಇದ್ದೆ. ಯಾರನ್ನಂತ ಹೇಳಿದ್ರೆ ಫಾರ್ ಎ ಲಾಂಗ್ ಟೈಮ್ ತುಂಬ ಪಶ್ಚಾತ್ತಾಪ ಪಡ್ತಾ ಇದ್ದೆ, ಈ ಒಂದು ಯೋಚನೆ, ಯಾರು ಕೊಂದರು, ಯಾವ್ದಕ್ಕೆ ಕೊಂದರು ಅಂಥೇಳಿ. ಆದರೆ ಬಟ್ ಸ್ಟಿಲ್ ಟುಡೇ I know that. So the balanced and just are all God's decrees. ಇದೆಲ್ಲವೂ ಕೂಡ ಏನಾಗಿದೆ ಅಂತ ಹೇಳಿದ್ರೆ ದೇವರ ಪರಿತಪದಲ್ಲಿ ನಡೆದಿದೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. Though the art avenged by the firstborn sleep in peace. So the Yusuf thanked the stranger for making him to give up that thought of avenge his son's death. So ಈ ಥರ given to that the thrice the ಗೋಲ್ಡನ್ನು ಕೊಡೋದ್ರ ಮೂಲಕ ನನ್ನ ರಿವೆಂಜನ್ನು ನಾನು ನನ್ನ ಮಗನ ವಿರುದ್ಧ, ನನ್ನ ಮಗ ಸತ್ತಿರೋದರ ವಿರುದ್ಧವಾಗಿ ಈ ಥರ ಗೋಲ್ಡನ್ನು ಕೊಟ್ಟು ಉದಾರತೆಯನ್ನು, ಕೈಂಡ್ನೆಸ್ಸನ್ನು ಆ್ಯಂಡ್ ದೆನ್ ಜನರಾಸಿಟಿಯನ್ನು ಎಕ್ಸ್ಪ್ರೆಸ್ ಮಾಡೋದ್ರ ಮೂಲಕ ಏನು ಮಾಡ್ತೀನಿ, ನನ್ನ ರಿವೆಂಜನ್ನು ತೀರಿಸ್ಕೊತಾ ಇದ್ದೀನಿ ಅಂಥೇಳಿ ಈ ಪದ್ಯದಲ್ಲಿ ದ ಸ್ಟ್ರೇಂಜರು ಮತ್ತು ಯೂಸಫ್ನ ನಡುವಿನ ಯೂಸಫ್ನ ಕೈಂಡ್ನೆಸ್ಸನ್ನು ಎಕ್ಸ್ಪ್ರೆಸ್ ಮಾಡ್ತಾ ಈ ಪದ್ಯದಲ್ಲಿ ಆಶಿಸಲಾಗಿದೆ. ಸೊ ಇಲ್ಲಿಗೆ ಈ ಪದ್ಯ ಮುಕ್ತಾಯವಾಗ್ತದೆ.